ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಯಾರ್ಯಾರು ನನ್ನ ಚಾನಲ್ ಹಾಕಿ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತು ನಾನು ಕಾಯಿ ಹೋಳಿಗೆ ಮಾಡೋದು ತೋರಿಸ್ತಾ ಇದ್ದೀನಿ. ಅದಕ್ಕೆ ನಾನು 2 ಕಪ್ ಮೈದಾ ಮತ್ತು ಅರ್ಧ ಕಪ್ಪು ಚಿರೋಟಿ ರವೆ, ಅರಿಶಿನ ಪುಡಿ. ಇವಾಗ ನಾನು ಮೈದಾ ತೊಗೊಂಡಿದ್ದೀನಲ್ಲ, ಅದಕ್ಕೆ ನಾನು ಚಿರೋಟಿ ರವೆ ಮತ್ತು ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಸ್ವೀಟಿಗೆ ಉಪ್ಪು ಹಾಕಿ ಹಾಕ್ತಾರೆ. ಹಾಗಾಗಿ ನಾನು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಒಂದೇ ಸಲ ಉಯ್ಕೋಬಾರ್ದು, ಸ್ವಲ್ಪ ಹಾಕ್ಕೊಂಡು ನೀರನ್ನ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊತಾ ಇರಬೇಕು. ಏಕೆಂದರೆ ತೀರಾ ತೆಳುವು ಕಲಿಸ್ಕೋಬಾರ್ದು, ತೀರಾ ಚಪಾತಿ ಹಿಟ್ಟಿಗೂ ಕಲಿಸ್ಕೋಬಾರ್ದು. ಚಪಾತಿ ಹಿಟ್ಟಿಗಿನ ಇನ್ನೂ ಸ್ವಲ್ಪ ಸ್ಮೂತ್ಗೆ ಕಲಿಸ್ಕೋಬೇಕಾಗುತ್ತೆ. ಸ್ವಲ್ಪ ವಾಯ್ಸು ಹುಷಾರಿಲ್ಲ, ಗಂಟ್ಲ ಕಟ್ಕೊಂಡಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಲಾಸ್ಟಿಗೆ. ಇವಾಗ ಚೆನ್ನಾಗಿ ನಾದಬೇಕು. ಈ ಥರ ಚೆನ್ನಾಗಿ ನಾದದಷ್ಟು ನಮಗೆ ಒಬ್ಬಟ್ಟು ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಎಣ್ಣೆ ಹಾಕಬೇಕು, ಚೆನ್ನಾಗಿ ಈ ಥರ ಬಡಿಬೇಕು. ಗಟ್ಟಿ ಪಾತ್ರೆ ತೊಗೊಂಡು ಈ ಥರ ಹಿಟ್ಟನ್ನು ಪಾತ್ರೆಗೆ ಬಡಿದಷ್ಟು ಹಿಟ್ಟು ತುಂಬಾ ಸ್ಮೂತ್ ಆಗುತ್ತೆ. ನಾವು ಹಿಟ್ಟು ಕಲಸೋದ್ರ ಮೇಲೂ ನಮಗೆ ಒಬ್ಬಟ್ಟು ಬರೋದು ಡಿಪೆಂಡ್ ಆಗುತ್ತೆ. ನಾವು ಹೆಂಗೆ ಬೇಕೋ ಹಂಗೆ ಕಲಸಿದ್ರೆ ಒಬ್ಬಟ್ಟು ಬರಲ್ಲ, ಮತ್ತು ಬರೀ ಹಿಟ್ಟೇ ಇರುತ್ತೆ. ನೋಡಿ, ಈ ಥರ ಸ್ಮೂತ್ಗೆ ಕಲಿಸ್ಕೋಬೇಕು. ಮತ್ತು ಇದಕ್ಕೆ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ನಾದ್ಕೋಬೇಕು. ಇವಾಗ ನೋಡಿ, ನಾದ್ಕೊಂಡು ಚೆನ್ನಾಗಿ ಮೇಲ್ಗಡೆ ಎಲ್ಲ ಎಣ್ಣೆ ಹಾಕಿ ನಾವು ಈ ಥರ ಕೈಲಿ ಚೆನ್ನಾಗಿ ನಾದದಷ್ಟು ಕ್ಲೀನಾಗಿರುತ್ತೆ. ಇವಾಗ ಚೆನ್ನಾಗಿ ಎಲ್ಲ ನಾದಾದಮೇಲೆ ಮೇಲ್ಗಡೆ ಸ್ವಲ್ಪ ಆಯಿಲ್ ಹಾಕಿ ಒಂದು ತಟ್ಟೆನ ಮುಚ್ಚಿ ಎತ್ತಿಟ್ಬಿಡೋಣ. ಇವಾಗ ನಮಗೆ ಒಬ್ಬಟ್ಟಿಗೆ ಹೂರಣ ಬೇಕಲ್ವ, ಅದಕ್ಕೆ ನಾನು 2 ತೆಂಗಿನಕಾಯಿ, 1 ಕಪ್ಪು ಕಡಲೆ ಬೀಜ ಮತ್ತು 1 ಉಂಡೆ ಬೆಲ್ಲ, 1 ಉಂಡೆಗಿನ ಜಾಸ್ತಿ ತೊಗೊಂಡಿದ್ದೀನಿ, ಮತ್ತು ಏಲಕ್ಕಿ ಪೌಡ್ರು, ಗಸಗಸೆ ಮತ್ತು ಜಾಯಿಕಾಯಿ ಪೌಡ್ರು. ಅಂದರೆ ನಾನು ಇಲ್ಲಿ ಕಾಯಿ ಒಬ್ಬಟ್ಟಿಗೆ ಸ್ವಲ್ಪ ಕಡಲೆ ಬೀಜ ಹಾಕ್ಕೋತಾ ಇದ್ದೀನಿ. ಇವಾಗ ಗ್ಯಾಸ್ ಹಚ್ಚಿ ಪ್ಯಾನ್ ಇಟ್ಟು ನಾನು ಕಡಲೆ ಬೀಜ ಏನಕ್ಕೆ ಹಾಕೋತಾ ಇದ್ದೀನಿ ಅಂದರೆ, ಬರೀ ತೆಂಗಿನಕಾಯಿದೆ ಆದರೆ ವಯಸ್ಸಾದವ್ರಿಗೆ ಸ್ವಲ್ಪ ಎದೆ ಉರಿ ಮತ್ತು ಎದೆ ಒತ್ತೋದು ಈ ಥರ ಎಲ್ಲ ಆಗುತ್ತೆ. ಅಂದರೆ ಸ್ವಲ್ಪ ಕಡಲೆ ಬೀಜ ಹಾಕಿ ಮಾಡ್ತು ಅಂದರೆ ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ಕಾಯಿ ಒಬ್ಬಟ್ಟು ಅಂತಲೇ ಗೊತ್ತಾಗಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ. ಕಾಯಿ ಒಬ್ಬಟ್ಟು ಅನ್ನೋದೇ ಅಂದರೆ ಅದ್ರ ಡಿಫ್ರೆಂಟೇ ಬೇರೆ. ಕಾಯಿ ಒಬ್ಬಟ್ಟಿಗಿನ್ನ ಇನ್ನೂ ಚೆನ್ನಾಗಿರುತ್ತೆ. ಹಾಗಂತ ಕಡಲೆ ಬೀಜ ಜಾಸ್ತಿ ಹಾಕ್ಕೋಬಾರ್ದು, ಒಂದು ಸ್ವಲ್ಪನೇ ಹಾಕ್ಕೋಬೇಕು. ನಾನು 2 ತೆಂಗಿನಕಾಯಿಗೆ ಒಂದೇ ಒಂದು ಬೌಲಷ್ಟು ಹಾಕ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಕಡಲೆ ಬೀಜದ್ದೇ ಮಾಡ್ಕೋಬೋದು. ನಾನು ಆಲ್ರೆಡಿ ನಂದು ದೀಪಾವಳಿ ವ್ಲಾಗಲ್ಲಿ ಕಡಲೆ ಬೀಜದ ಒಬ್ಬಟ್ಟು ನಾನು ತೋರಿಸಿದ್ದೀನಿ, ನೀವು ಚೆಕ್ ಮಾಡಿ ನೋಡಿ. ಒಂದು ಮೀಡಿಯಮ್ ಉರಿ ಇಟ್ಕೊಂಡು ನಾವು ಯಾವತ್ತೂ ಕಡಲೆ ಬೀಜನ ನೀಟಾಗಿ ಹುರ್ಕೋಬೇಕು. ಇವಾಗ ನೋಡಿ, ಈಗ ಹುರಿದಿದ್ದೀನಿ. ಈಗ ಸಿಪ್ಪೆ ಎಲ್ಲ ತೆಗೆದು ಇಟ್ಕೊಂಡೆ. ಇವಾಗ ಮೊದಲಿಗೆ ನಾವು ಒಂದು ಜಾರ್ ತಗೊಂಡು ನಾವು ತೆಂಗಿನಕಾಯ ತುರಿದಿಟ್ಟಿರೋದನ್ನ ಮಿಕ್ಸಿಯಲ್ಲಿ ಹಾಕ್ಕೋಬೇಕು. ಜಾರ್ಗೆ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ನುಣ್ಣಗೆ ಮಾಡ್ಕೋಬೇಕಾಗುತ್ತೆ. ಅಂದರೆ ನಾವು ಕಾಯಿ ತುರಿಯೋ ಮಣೆಯಲ್ಲಿ ತುರಿದಿರ್ತೀವಲ್ವ, ಅದು ಸ್ವಲ್ಪ ದಪ್ಪ ಇರುತ್ತೆ. ಅದಕ್ಕೋಸ್ಕರ ನಾನು ಮಿಕ್ಸಿಲಿ ಒಂದು ಸುತ್ತು ಆಡಿಸ್ಕೋತೀನಿ. ಈ ಥರ ತೀರಾ ಪೇಸ್ಟ್ ಥರ ಮಾಡ್ಕೋಬಾರ್ದು, ಮತ್ತು ನೀರು ಹಾಕ್ಕೋಬಾರ್ದು. ಸ್ವಲ್ಪ ಮಿಕ್ಸಿ ಆನ್ ಆ್ಯಂಡ್ ಆಫ್ ಮಾಡಿಕೊಂಡು ಒಂದು ಬಾಣಲಿಗೆ ಎತ್ತಿಟ್ಕೋತಾ ಇದ್ದೀನಿ. ಇವಾಗ ಎಲ್ಲ ಕಾಯಿನೂ ನಾನು ಹಾಗೆ ಮಾಡಿಕೊಂಡು ಮತ್ತು ಕಡಲೆ ಬೀಜನ ಹಾಕ್ಕೋತಾ ಇದ್ದೀನಿ. ಇವಾಗ ಇದನ್ನು ಅಷ್ಟೇ, ಅಂದರೆ ಫುಲ್ಲು ನಯಸ್ಸು ಮಾಡ್ಕೋಬಾರ್ದು, ಫುಲ್ಲು ಪಪ್ಪು ಥರನೂ ಮಾಡ್ಕೋಬಾರ್ದು. ಒಂದು ಸ್ವಲ್ಪ ತರಿ ಇರಬೇಕು. ನೋಡಿ, ಈ ಥರ ನೋಡಿಕೊಂಡು ನೀವು ಮಿಕ್ಸಿ ಆನ್ ಆ್ಯಂಡ್ ಆಫ್ ಮಾಡಿಕೊಂಡು ತರಿ ಥರ ರುಬ್ಕೋಬೇಕು. ನೋಡಿ, ಇವಾಗ ಕರೆಕ್ಟಾಗಿದೆ. ಇವಾಗ ಮೊದಲಿಗೆ ನಾವು ಗ್ಯಾಸ್ ಹಚ್ಚಿಬಿಟ್ಟು ಬೆಲ್ಲನ ಹಾಕ್ಕೋಬೇಕು. ಬೆಲ್ಲ ಹಾಕ್ಕೊಂಡು, ಅಂದರೆ ಕಸ ಕಡ್ಡಿ ಇದ್ದರೆ ನಾವು ಸೋಸ್ಕೋಬೇಕಲ್ವ, ಹಾಗಾಗಿ ಈಗ ಇದಕ್ಕೆ ನಾನು 1 ಗ್ಲಾಸಷ್ಟು ನೀರು ಹಾಕ್ಕೋತಾ ಇದ್ದೀನಿ. ಅಂದರೆ ನಾವು ಬೆಲ್ಲ ಎಷ್ಟು ಕ್ವಾಂಟಿಟಿ ತೊಗೊಂಡಿರ್ತೀವಿ ಅದರ ಮೇಲೆ ನೀರು ಹಾಕ್ಕೋಬೇಕು. ಅಂದರೆ ಜಾಸ್ತಿ ಪಾಕನೂ ಮಾಡ್ಕೋಬಾರ್ದು. ಇವಾಗ ಇದನ್ನು ಬೆಲ್ಲನ ಚೆನ್ನಾಗಿ ಕರಗಕ್ಕೆ ಬೇರೆ ಗ್ಯಾಸ್ಗೆ ಎತ್ತಿಡ್ತಾ ಇದ್ದೀನಿ. ಈಗ ಅದು ಒಂದೆಳೆ ಪಾಕ ಬರೋದ್ರೊಳಗೆ ನಾವು ಈ ಕಡೆ ತೆಂಗಿನಕಾಯಿನ ಏನು ರುಬ್ಬಿ ಇಟ್ಕೊಂಡಿದ್ವಲ್ಲ
ಪುಡಿ ಮಾಡಿ ಅದನ್ನು ಚೆನ್ನಾಗಿ ಹುರ್ಕೋಬೇಕು. ಅಂದರೆ ಹಸಿ ಹಸಿಯಾಗೂ ಇರುತ್ತೆ, ಒಂದು ನೀರಿನಂಶ ಇರುತ್ತೆ. ಇವಾಗ ನಾವು ಈ ಥರ ಹುರಿದು ಮಾಡೋದ್ರಿಂದ ತುಂಬ ದಿವಸ ನಾವು ಹೋಳ್ಗೆನ ಇಟ್ಕೋಬೋದು. ಇವಾಗ ನೋಡಿ, ಅಂದರೆ ಒಂದು ಮೀಡಿಯಮ್ ಉರಿಲಿ ನೀಟಾಗಿ ಹುರಿಬೇಕು, ನೀರಿನಂಶ ಎಲ್ಲ ಹೋಗಂಗೆ ಹುರ್ಕೊಂಡು. ಮತ್ತು ನಾನು ಕಡಲೆಬೀಜ ಪುಡಿ ಮಾಡಿದ್ದೀನಲ್ಲ ಅದನ್ನು ಆ್ಯಡ್ ಮಾಡ್ಕೊತೀನಿ. ಇವಾಗ ಇದನ್ನು ಅಂದರೆ ಗ್ಯಾಸ ಇವಾಗ ಕಡಿಮೆ ಮಾಡಿಕೊಂಡು ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಆಗಬೇಕು, ಯಾಕೆಂದರೆ ನಾವು ಕಡಲೆಬೀಜ ಸ್ವಲ್ಪನೇ ಹಾಕ್ಕೊಂಡಿದ್ದೀವಿ, ತೆಂಗಿನಕಾಯಿ ಜಾಸ್ತಿ ಇದೆಯಲ್ಲ, ಹಾಗಾಗಿ ಸ್ವಲ್ಪ ಹಸಿ ಇರೋದ್ರಿಂದ ಉಂಡುಂಡೆ ಆಗುತ್ತೆ. ನೀಟಾಗೆಲ್ಲ ಹೊಂದ್ಕೋಬೇಕು, ಕಡಲೆಬೀಜ ಮತ್ತು ತೆಂಗಿನಕಾಯಿ ಎರಡು ಹೊಂದ್ಕೊಳ್ಳೋ ಥರ ಮಾಡಿಕೊಂಡು. ಇವಾಗ ನೋಡಿ, ಅಂದರೆ ನೀವು ಜಾಸ್ತಿ ಗಟ್ಟಿ ಪಾಕ ಮಾಡ್ಕೊಂಡ್ರೆ ಉಂಡೆ ತುಂಬ ಗಟ್ಟಿ ಆಗುತ್ತೆ. ಅದಕ್ಕೆ ಒಂದೆಳೆ ಪಾಕ ಥರ ಇದ್ದರೆ ಸಾಕು, ಆರಾಮಾಗಿ ಈಸಿಯಾಗಿ ಇರುತ್ತೆ. ಇವಾಗ ನೋಡಿ ಈ ಥರ, ಅಂದರೆ ನಮಗೆ ಎಷ್ಟು ಕ್ವಾಂಟಿಟಿ ಸ್ವೀಟ್ ಬೇಕು ಅನ್ನೋದ್ರ ಮೇಲೆ ನಾವು ಹಾಕೋಬೇಕಾಗುತ್ತೆ. ಹಾಗಾಗಿ ನಾನು ನೋಡಿಕೊಂಡು ಅಂದರೆ ಫುಲ್ಲು ಹಾಕೊಂಬಿಟ್ರೆ ತೀರಾ ತೆಳುವಾಗಿಬಿಡುತ್ತೆ. ಅದಕ್ಕೆ ನಾವು ಎಷ್ಟು ತೊಗೊಂಡಿರ್ತೀವಿ ಅದ್ರ ಮೇಲೆ ನೋಡ್ಕೊಂಡು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು. ಬೇಕು ಅಂದರೆ ಮತ್ತೆ ಹಾಕ್ಕೋಬೋದು. ಈಗ ನೋಡಿ, ನಾನು ಒಂದು ಅದಕ್ಕೆ ಕರೆಕ್ಟಾಗಿ ಬೇಕು ಅನ್ನೋ ಕಾರಣಕ್ಕೆ, ಮತ್ತು ಸ್ವೀಟು ಅಷ್ಟೇ ಕರೆಕ್ಟಾಗಿದೆ. ಯಾಕೆಂದರೆ ನಾನು ಒಂದು ಉಂಡೆ ಬೆಲ್ಲ ತೊಗೊಂಡಿರಲಿಲ್ಲ, ದಪ್ಪದ್ದು ಬರುತ್ತೆ ನೋಡಿ ಆ ಥರದ್ದು, ಅದಕ್ಕಿಂತ ಜಾಸ್ತಿ ತೊಗೊಂಡಿದ್ದೆ. ಇವಾಗ ಇದು ಕರೆಕ್ಟಾಗಿದೆ. ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರು ಮತ್ತು ಜಾಯಿಕಾಯಿ ಪೌಡರು. ಈಗ ನಾನು ಇದಕ್ಕೆ ಗಸಗಸೆನೂ ಆ್ಯಡ್ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ತುಂಬಾ ಒಳ್ಳೆಯದು ಹೆಲ್ತಿಗೆ ಗಸಗಸೆ, ತುಂಬ ಟೇಸ್ಟು ಇರುತ್ತೆ. ನಾವು ಈ ರೀತಿ ಕಾಯಿ ಒಬ್ಬಟ್ಟು ಮಾಡೋದ್ರಿಂದ ನಾವು ಎಲ್ಲೋದ್ರೂ ಮಾಮೂಲಿ ಬೇರೆಯವ್ರ ಮನೆಯಲ್ಲೆಲ್ಲ ಬರೀ ಕಾಯಿ ಹಾಕಿ ಮಾಡಿರ್ತಾರೆ, ಅದು ಇಷ್ಟನೇ ಆಗೋಲ್ಲ ನೋಡಿ. ಕೆಲವರು ಅಕ್ಕಿ ಎಲ್ಲ ಹುರಿದಾಕ್ತಾರೆ, ಆ ಥರ ಮಾಡಿದ್ರೆ ಟೇಸ್ಟೇ ಹೊರಟೋಗ್ಬಿಡುತ್ತೆ. ಈ ರೀತಿ ಒಮ್ಮೆ ಮಾಡಿ ನೋಡಿ, ನೀವೇ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ, ಸೂಪರಾಗಿರುತ್ತೆ ಟೇಸ್ಟ್ ಮಾತ್ರನ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಹದದಲ್ಲಿ ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ. ಇವಾಗ ತಣ್ಣಗಾಗಿದೆ. ಇವಾಗ ಈ ಥರ ನಾನು ಉಂಡೆ ಮಾಡ್ಕೋತಾ ಇದ್ದೀನಿ. ನೀವು ಒಟ್ಟಿಗೆ ಉಂಡೆ ಮಾಡಿಕೊಂಡು ಬೇಕಾದ್ರೆ ಇಟ್ಕೋಬೋದು, ಇಲ್ಲ ಸ್ವಲ್ಪ ಮಾಡ್ಕೊಂಡು ಹಾಗೇ ಉಂಡೆನೂ ಮಾಡ್ಕೋಬೋದು. ನಾನು ಒಂದೇ ಸಲ ಉಂಡೆ ಮಾಡಿಕೊಂಡು ಎತ್ತಿಟ್ಕೋತಾ ಇದ್ದೀನಿ. ಅಂದರೆ ಒಂದು ನಮಗೆ ಎಷ್ಟು ಅಗಲ ಬೇಕು ಅನ್ನೋದ್ರ ಮೇಲೆ ನಾವು ಉಂಡೆ ಕಟ್ಕೋತಾ ಇದ್ದೀನಿ. ನೋಡಿ, ಎಲ್ಲ ಉಂಡೆ ಕಟ್ಟಿ ಎತ್ತಿಟ್ಟಿದ್ದೀನಿ. ಇವಾಗ ಗ್ಯಾಸ್ ಹಚ್ಚಿ ಪ್ಯಾನ್ ಇಟ್ಕೊತೀನಿ. ಈಗ ಇದು ಕಾಯೋದ್ರೊಳಗೆ ನಾವು ಒಬ್ಬಟ್ಟು ರೆಡಿ ಮಾಡ್ಕೊಳ್ಳೋಣ. ಇವಾಗ ನೋಡಿ, ಹಿಟ್ಟು ನಾನು ಆವಾಗಲೇ ಕಲಸಿಟ್ಟಿದ್ನಲ್ಲ, ಎಷ್ಟು ಸ್ಮೂತಾಗಿದೆ ಗೊತ್ತಾ. ಹಿಂಗೆ ಹೇಳಿದ್ರೆ ಈ ಥರ ಬರಬೇಕು, ನಾರು ಥರ ಈ ಥರ ಬರಬೇಕು, ಕಟ್ ಆಗಬಾರ್ದು. ಅವು ಕಟ್ ಆದರೆ ನೀಟಾಗಿರಲ್ಲ ನೋಡಿ. ಈ ಥರ ಬಂದರೆ ನೀಟಾಗಿ ಹದ ಬಂದಿರುತ್ತೆ. ಇವಾಗ ಒಂದು ಕವರ್ ತೊಗೊಂಡು ಅದಕ್ಕೆ ಎಣ್ಣೆ ಸವರಿ, ನಾವು ನಮಗೆ ಎಷ್ಟು ಸೈಜಲ್ಲಿ ಒಬ್ಬಟ್ಟು ಬೇಕು ಅನ್ನೋದ್ರ ಮೇಲೆ ನಾವು ಹಿಟ್ಟು ತೊಗೊಂಡು ನೀಟಾಗಿ ಈ ಥರ ಅಗಲ ಮಾಡಿ ಕಣಕನ ಆ ಹೂರಣನ ಅದರೊಳಗಡೆ ಇಟ್ಟು ಈ ಥರ ಫೋಲ್ಡಿಂಗ್ ಮಾಡ್ಕೋಬೇಕು ನೀಟಾಗಿ. ಹೊರಗಡೆ ಎಲ್ಲ ಹೂರಣ ಕಾಣಬಾರ್ದು ಆ ಥರ. ಮತ್ತು ಕವರ್ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ, ನಾವು ಏನು ಹೂರಣದ್ದು ಹಿಟ್ಟು ಮಾಡ್ಕೊಂಡಿದ್ದೀವೋ ಅದನ್ನು ಹಾಕಿ ತಟ್ಟಿಬಿಟ್ಟು ಮತ್ತೆ ಮೇಲ್ಗಡೆ ಎಣ್ಣೆ ಹಾಕ್ಕೊಳ್ಳಿ. ಮತ್ತು ಇನ್ನೊಂದು ಕವರ್ ಹಾಕೋವಾಗ ನೀವು ಅದಕ್ಕೂ ಎಣ್ಣೆ ಹಾಕ್ಕೊಂಡು ಈ ಥರ ಸುಮ್ಮನೆ, ಅಂದರೆ ನೀವು ಚಪಾತಿ ಹರಿಯೋದ್ರಲ್ಲೂ ನೀವು ಹರ್ಕೋಬೋದು. ಅದಕ್ಕಿಂತ ಈ ಥರ ಕೈಲೇ ಈಸಿಯಾಗಿ ಸ್ಮೂತಾಗಿರೋದ್ರಿಂದ ನಾವು ಈ ಮದುವೆ ಮನೆಗಳಲ್ಲೆಲ್ಲ ಮಾಡಿರ್ತಾರೆ ನೋಡಿ, ಅಷ್ಟು ತೆಳುವಾಗೂ ನಾವು ಮಾಡ್ಕೋಬೋದು. ಇವಾಗ ನೋಡಿ ಎಷ್ಟು ತೆಳುವಾಗಿ ಬಂದಿದೆ ಗೊತ್ತಾ. ಇದೇ ರೀತಿ ನಾವು ಮಾಡಿಕೊಂಡ್ರೆ ಸಖತ್ತು ಟೇಸ್ಟ್ ಇರುತ್ತೆ. ಮತ್ತು ಕೆಲವ್ರಿಗೆ ಇಷ್ಟ ಆಗಲ್ಲ, ಅಯ್ಯೋ ಮೈದಾ ಇರುತ್ತೆ, ಬರೀ ಇದಿರುತ್ತೆ, ಏನಿಲ್ಲ, ಸ್ವೀಟು ಹಿಟ್ಟು ಎಲ್ಲ ಪರ್ಫೆಕ್ಟ್ ಹದ ಬಂದಿದೆ ನೋಡಿ. ಈ ಥರ ಎರಡು ಕಡೆನೂ ಬೇಕು ಅಂದರೆ ನೀವು ಆಯಿಲ್ ಹಾಕ್ಕೊಂಡು ನೀವು ಹಾಕ್ಕೋಬೋದು. ನಾನು ಕಾಯಿ ಒಬ್ಬಟ್ಟಲ್ವ, ಹಾಗಾಗಿ ನಾನು ಆಯಿಲ್ಲ ಯೂಸ್ ಮಾಡಿಲ್ಲ. ಹೀಗೆ ರೆಡಿ ಆಯಿತು. ಹೀಗೆ ನಮ್ಮ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.